ಗೊತ್ತಿದೆ ಪರೋಟ ಮತ್ತು ಚಿಕನ್ ಗ್ರೇವಿ ಕಾಂಬಿನೇಷನ್ ಅಂತೂ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ನಾವು ಯಾವುದಾದ್ರೂ ಹೋಟೆಲ್ಗೆ ಹೋಗ್ಬೇಕಾದ್ರೆ ಚಿಕನ್ಗೆ ಏನು ತೊಗೊಳ್ಳೋದು ಅಂದರೆ ಪಟ್ ಅಂತ ಪರೋಟ ಹೇಳ್ತೀವಿ. ಅದೇ ಮನೇಲಿ ತಿನ್ನಬೇಕಾದ್ರೆ ನಾವು ಹೊರಗಡೆಯಿಂದ ರೆಡಿಮೇಡ್ ಪರೋಟ ತೊಗೊಂಡು ಬರ್ತೀವಿ ಅಲ್ವಾ. ಇಲ್ಲ ಅಂದರೆ ಆ ಥರ ಟೆಕ್ಸ್ಚರ್ ಆ ಥರ ನಮಗೆ ಲೇಯರ್ಸ್ ಆಗಿ ಬರೋದು ಕಷ್ಟ ಅಂತ ರೆಡಿಮೇಡೇ ತಂದ್ಕೊಂಡ್ಬಿಡ್ತೀವಿ. ಇವತ್ತು ನಾವು ಮನೆಯಲ್ಲೇ ಚಿಕನ್ ಗ್ರೇವಿನೂ ಅದು ಟೇಸ್ಟಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಮತ್ತು ಪರೋಟನೂ ಮನೇಲೇ ಹೆಂಗೆ ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 1 ಕಪ್ಪಷ್ಟು ಮೈದಾನ ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ವ ಅದೇ ರೀತಿ ಒಂದು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪನೇ ನೀರು ಹಾಕ್ಕೊಂಡು. ನಾನಿಲ್ಲಿ ಒಂದು 7ರಿಂದ 8 ಪರೋಟ ಆಗುತ್ತೆ ಈ ಹಿಟ್ಟಿನಲ್ಲಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರ ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ಮೇಲೆ ಚೆನ್ನಾಗಿ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಚೆನ್ನಾಗಿ ಸವರಿ ಎತ್ತಿಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಇವಾಗ ಇದನ್ನ ಒಂದು 20ರಿಂದ 30 ನಿಮಿಷಗಳ ಕಾಲ ರೆಸ್ಟ್ ಮಾಡೋಕ್ಕೆ ಇಟ್ಕೊಳ್ಳೋಣ. ಇವಾಗ ಚಿಕನ್ ಗ್ರೇವಿಗೆ ಚಿಕನ್ನ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ 1/4 ಸ್ಪೂನ್ ಅರಿಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈ ಥರ ಮ್ಯಾರಿನೇಟ್ ಮಾಡಿ ಇಡೋದ್ರಿಂದ ಚಿಕನ್ ಪೀಸಸ್ಗಳೆಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಇದು ಮ್ಯಾರಿನೇಟ್ ಆಗ್ತಾ ಇರಲಿ. ನಾವು ಇವಾಗ ಒಂದು ಪ್ಯಾನ್ಗೆ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಅದ್ರ ಜೊತೆಗೇ ನಾನು 3 ಈರುಳ್ಳಿನ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಗ್ರೇವಿಗೆ. ಇದ್ರ ಜೊತೆಗೆ 3 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಸಾಫ್ಟ್ ಆಗಲಿ, ನಾವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಈಸಿ ಆಗುತ್ತೆ. ಇವಾಗ ಟೊಮ್ಯಾಟೊನು ಬೆಂದಿದೆ. ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹೆಸರುಗಳು ಮತ್ತು 3 ಇಂಚಷ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ. ಇವಾಗ ಗ್ರೇವಿ ಮಾಡೋದಕ್ಕೆ ಅದೇ ಪ್ಯಾನಲ್ಲಿ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು 1/4 ಸ್ಪೂನ್ ಅಷ್ಟು ಸೊಂಪು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗ್ತಿದೆ, ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಗರಂ ಮಸಾಲೆ, 1-2 ಸ್ಪೂನ್ ಚಿಕನ್ ಮಸಾಲೆ, 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋದ್ಮೇಲೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಬೇಡಿ ಇವಾಗಲೇ. ಮಸಾಲೆ ಜೊತೆಗೇ ಚೆನ್ನಾಗಿ ಚಿಕನ್ ಪೀಸಸ್ಗಳೆಲ್ಲ ಬೆರೀಲಿ, ಆಮೇಲೆ ನಾವು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಳ್ತಾನೆ ಒಂದು 4ರಿಂದ 5 ನಿಮಿಷ ಹೀಗೇ ಬೇಯಕ್ಕೆ ಬಿಡಿ. ಆಮೇಲೆ ತಳ ಹಿಡಿತಾ ಬರುತ್ತೆ, ಆವಾಗ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಗ್ರೇವಿ ಯಾವ ಹದಕ್ಕಿರಬೇಕು ಅಂತ. ನೀರು ಹಾಕ್ಕೊಂಡಿದ್ಮೇಲೆ ನಿಮಗೆ ಚಿಕನ್ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಆಲ್ಮೋಸ್ಟ್ ಬೇಯ್ತಾ ಬರ್ತಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಇವಾಗ ನಿಮ್ಗೆ ಪೂರ್ತಿ ಬೆಂದಿದೆ ಅಂದಿದ್ಮೇಲೆ ನೀವು ಫ್ಲೇವರ್ಫುಲ್ ಆಗಿರಲಿ ಅಂತ 1 ಕೈ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಚಿಕನ್ ಗ್ರೇವಿ ಅದು ಹೋಟೆಲ್ ಸ್ಟೈಲಲ್ಲಿ ಟೇಸ್ಟಿಯಾಗಿ ರೆಡಿ ಆಯಿತು. ಇವಾಗ ಪರೋಟ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನ ತೆಗೆದಿಟ್ಕೊಳ್ಳೋಣ. ನಾವು ಗ್ರೇವಿ ಮಾಡೋ ಅಷ್ಟೊತ್ತಿಗೆ ನಮಗೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ.
ಇದನ್ನೇ ಒಂದ್ಸರಿ ಚೆನ್ನಾಗಿ ನಾದ್ಕೊಂಡು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಮಾಡ್ಕೊಳ್ಳೋದಕ್ಕೆ ಈ ಥರ ಉದ್ದಕ್ಕೆ ರೋಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡಿ ಸ್ವಲ್ಪ ಸ್ವಲ್ಪನೇ ಈ ಥರ ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿ ಆಗುತ್ತೆ ಪರೋಟ ಶೇಪ್ ಮಾಡೋದಕ್ಕೆಲ್ಲ. ಎಲ್ಲ ಪರೋಟಗಳಿಗೂ ಈಕ್ವಲ್ ಆಗಿ ಹಿಟ್ಟು ಡಿವೈಡ್ ಆಗಿರುತ್ತೆ. ಇವಾಗ ಒಂದೊಂದೇ ಪಾರ್ಟ್ನ ತಗೊಂಡು ಈ ಥರ ರೋಲ್ ಮಾಡಿ ಇಟ್ಕೊಳ್ಳಿ. ಎಲ್ಲಾನು ಈ ಥರ ರೋಲ್ ಮಾಡಿ ಇಟ್ಕೊಂಡಿದ್ಮೇಲೆ ಒಂದೊಂದೇ ತಗೊಂಡು ಈ ಥರ ಲಟ್ಸ್ಕೊತಾ ಬರೋಣ. ಇದನ್ನು ಇವಾಗ ಎಷ್ಟು ತೆಳ್ಳಗೆ ಲಟ್ಸ್ಕೋಬೇಕು ಅಂದರೆ ನಮಗೆ ಕೆಳಗಡೆ ನಾವು ಏನು ಇಟ್ಟಿರ್ತೀವಿ ಪ್ಲೇಟ್ ಅಥವಾ ಲಟ್ಟಣಿಗೆ ಅದು ಕಾಣಿಸ್ತಾ ಇರಬೇಕು, ಅಷ್ಟು ತೆಳ್ಳಗೆ ಲಟ್ಸ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಲೇಯರ್ಸ್ ಆಗುತ್ತೆ, ಈಸಿಯಾಗಿ ನಾವು ಜಾಸ್ತಿ ಕಷ್ಟಪಡುವಷ್ಟು ಏನೂ ಇರಲ್ಲ. ನೋಡಿ ಈ ಥರ ಪೂರ್ತಿ ಮೈದಾನೆಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಕಡೆಗೆ ಈ ಥರ ರೋಲ್ ಮಾಡ್ಕೊಳ್ಳಿ. ಇವಾಗ ಈ ಎಲ್ಲ ಒಂದೇ ಕಡೆಗೆ ರೋಲ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸವರ್ಕೊಳ್ಳಿ. ಇವಾಗ ಆ ಲೇಯರ್ಸ್ ಒಂದಕ್ಕೊಂದು ಅಂಟ್ಕೊಳ್ದೆ ಬಿಡಿ ಬಿಡಿ ಆಗಿ ಬರುತ್ತೆ. ಇವಾಗ ಇಲ್ಲಿ ತೋರಿಸೋ ಥರ ಅದನ್ನು ಮೇಲಿಂದ ಕೆಳಗಡೆ ರೋಲ್ ಮಾಡಿ ಒಂದು ಸ್ವಲ್ಪ ತಟ್ಕೊಂಡು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ಇದು ಹೀಗೆ ನೆನಿಲಿ, ಆವಾಗ ನಮಗೆ ಆವಾಗ ಸೆಟ್ ಆಗುತ್ತೆ ಸ್ವಲ್ಪ, ಮತ್ತು ಲೇಯರ್ಸ್ ಕೂಡ ಡಿಸ್ಟರ್ಬ್ ಆಗದೆ ಇರುತ್ತೆ ಆಮೇಲೆ. ನೋಡಿ ಈ ಥರ ಎಲ್ಲ ಪರೋಟನೂ ಈ ಥರ ಮಾಡಿಟ್ಕೊಂಡಿರ್ತೀನಿ. ಇದು ಒಂದು 10 ನಿಮಿಷ ಬಿಟ್ಟ ಮೇಲೆ ಸೆಟ್ ಆಗಿರುತ್ತೆ ಚೆನ್ನಾಗಿ. ಇವಾಗ ಜಾಸ್ತಿ ಪ್ರೆಷರ್ ಕೊಡದೆ, ಲೇಯರ್ಸ್ ಎಲ್ಲ ಡಿಸ್ಟರ್ಬ್ ಆಗದೆ ಸುಮ್ಮನೆ ನಾವು ಇದನ್ನು ಅಗಲ ಮಾಡ್ತಾ ಹೋಗಬೇಕು ಲಟ್ಟಣಿಗೆಯಲ್ಲಿ. ಜಾಸ್ತಿ ಪ್ರೆಷರ್ ಕೊಡೋಕೆ ಹೋದರೆ ಲೇಯರ್ಸೂ ಡಿಸ್ಟರ್ಬ್ ಆಗಿಬಿಡುತ್ತೆ. ನೋಡಿ ಈ ಥರ ಸುಮ್ಮನೆ ಲಟ್ಸ್ಕೊಂಡು ಬರಬೇಕು. ನಾವು ಇದನ್ನ ತಿರುವಾಕಿನೂ ಲಟ್ಸೋಕ್ಕಾಗಲ್ಲ, ಯಾಕಂದರೆ ಲೇಯರ್ಸ್ ಡಿಸ್ಟರ್ಬ್ ಆಗಿಬಿಡುತ್ತೆ, ಒಂದಕ್ಕೊಂದು ಬಿಟ್ಕೊಂಡ್ಬಿಡುತ್ತೆ. ನೋಡಿ ಇಷ್ಟು ಅಗಲ ಇದ್ರೆ ಸಾಕು. ಇವಾಗ ಇದನ್ನ ಕಾದಿರೋ ಹೆಂಚ್ ಮೇಲೆ ಹಾಕೊಂಡು ಉಟ್ಕೊಂಡು ಬರೋಣ. ಒಂದು ಸೈಡ್ ಪೂರ್ತಿ ಬೇಯೋವರೆಗೂ ಇದನ್ನ ಡಿಸ್ಟರ್ಬೇ ಮಾಡಕ್ಕೆ ಹೋಗಬೇಡಿ, ಆಮೇಲೆ ತಿರುವಾಕೊಳ್ಳಿ. ನೋಡಿ ಅದು ಸುಡ್ತಿರ್ಬೇಕಾದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣಿಸ್ತಿದೆ ಅಂತ. ಎರಡು ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸುಟ್ಕೊಂಡು ಬನ್ನಿ. ಈ ತವಾ ಮೇಲೆ ಇರಬೇಕಾದ್ರೆ ನಮಗೆ ಲೇಯರ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದೇ ರೀತಿ ಎಲ್ಲ ಪರೋಟಗಳನ್ನು ಸುಟ್ಕೊಂಡು ಬರೋಣ. ಇವಾಗ ಇನ್ನೊಂದು ಸ್ವಲ್ಪ ಲೇಯರ್ಸ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು 3-4 ಪರೋಟ ಹಿಂಗೆ ಹಾಕ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡ್ಬಂದ್ರೆ ಲೇಯರ್ಸ್ ಇನ್ನೂ ಹೊರ್ಗಡೆ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ಬೇಕಾದ್ರೂ ಲೇಯರ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿದ್ರಲ್ಲ, ಮನೇಲಿ ಎಷ್ಟು ಟೇಸ್ಟಿಯಾಗಿ ಚಿಕನ್ ಗ್ರೇವಿನೂ ಮಾಡ್ಕೊಂಡ್ವಿ. ಅದೇ ರೀತಿ ನಾವು ಹೋಟೆಲ್ಗಳಲ್ಲಿ ಸಿಗೋ ಥರ ಯಾವುದೇ ರೆಡಿಮೇಡ್ ಪರೋಟಗಳನ್ನ ಯೂಸ್ ಮಾಡಿದ್ರೆ ಮನೆಯಲ್ಲೇ ಈಸಿಯಾಗಿ ಲೇಯರ್ ಆಗಿ ಪರೋಟನೂ ಮಾಡ್ಕೊಂಡ್ವಿ ಅಂತ. ಆಮೇಲೆ ನಿಮ್ಗೆ ಯಾವುದೇ ರೀತಿ ಚಿಂತೆ ಇಲ್ಲದೆ, ಹೋಟೆಲ್ಗಳಲ್ಲಿ ಹೆಂಗೆ ಮಾಡ್ತಾರೋ ಏನಾಗ್ತಾರೋ ಅನ್ನೋದು ಏನು ಚಿಂತೆ ಇಲ್ಲದೆ ಮನೆಯಲ್ಲೇ ನೀವೇ ನಿಮ್ಮ ಕೈಯಾರೆ ಮಾಡ್ಕೊಂಡು ತಿನ್ಬೋದು. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ.